ಹಲೋ ರಣಬಿನರ್ ಮಂದಿ, ಇದು ಡೇ 139 ಆಫ್ 365 ಡೇಸ್ ಮಿನಿ ವ್ಲಾಗ್ ಚಾಲೆಂಜ್. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದೆ. ಮಮ್ಮಿ ಪಡ್ಡಿಗೆ ಹಿಟ್ಟಿಟ್ಟು ಹೋಗಿದ್ರು, ಪಡ್ ಮಾಡ್ಕೊ ಅಂದರು. ಮತ್ತು ಬಿಸಿ ಬಿಸಿ ಪಡ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಟಿಫನ್ ಮಾಡಿಕೊಂಡು ಸ್ವಲ್ಪ ಮಾರ್ಕೆಟ್ನ ಕೆಲಸ ಇತ್ತು, ಹೊರಗೆ ಹೋದೆ. ಇವತ್ತಿನ ವ್ಲಾಗು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರ್ಬೋದು ಅಂತ ನಾನು ಅನ್ಕೊತೀನಿ. ಯಾಕಂತ ಮುಂದೆ ಹೇಳ್ತೀನಿ. ಮಾರ್ಕೆಟಿಗೆ ಹೋಗಿ ವಾಪಸ್ ಮನೆಗೆ ಬಂದೆ. ಅಷ್ಟೊತ್ತಿಗೆ ಹಾಲಿಟ್ಟೋಗಿದ್ದ. ಹಾಲು ಕೆಡಬಾರ್ದಂತ ಬಕೆಟ್ ಒಳಗೆ ನೀರು ಹಾಕಿ ಆ ನೀರೊಳಗೆ ಡಬ್ಬಿ ಇಟ್ಟಿದ್ದ. ಅದನ್ನು ತೊಗೊಂಡು ಬಂದು ಒಂದು ಡಬ್ರಿಗೆ ತೆಗೆದು ಅದನ್ನು ಕಾಯಕ್ಕಿಟ್ಟೆ. ಅದನ್ನು ಡಬ್ಬಿ ಹಂಗೆ ಇಟ್ಟಿದ್ರೆ ಹಾಲು ಕೆಟ್ಟೋಗಿರೋದು ಆಲ್ಮೋಸ್ಟ್. ಹಾಲು ಕಾಯಕ್ಕಿಟ್ಟು ರೂಮಿಗೆ ಬಂದು ಲ್ಯಾಪ್ಟಾಪ್ ಓಪನ್ ಮಾಡಿದೆ. ಯಾಕಂದರೆ ಲಂಡನ್ ಸೆಷನ್ ಇತ್ತು, ಮಾರ್ಕೆಟ್ ನೋಡೋಣ ಅಂತಂದು. ಬೇಸಿಕಲಿ ನಾನು ಫಾರೆಕ್ಸ್ ಟ್ರೇಡ್ ಮಾಡ್ತೀನಿ, ಇಂಡಿಯನ್ ಮಾರ್ಕೆಟ್ ಮಾಡಲ್ಲ. ಫಾರೆಕ್ಸ್ ಒಳಗೂ ಮೇನ್ಲಿ ಗೋಲ್ಡ್ ಅಷ್ಟೇ ಟ್ರೇಡ್ ಮಾಡ್ತೀನಿ. ಅದಕ್ಕೆ ಪೇರ್ XAU USD ಅಂತಾರೆ. ಇಲ್ಲಿ ಕರೆನ್ಸಿ ಪೇರ್ಸ್ ಮೇಲೆ ಟ್ರೇಡ್ ಮಾಡ್ತಾರೆ ಯೂಶ್ವಲಿ. ಸೊ ಅದನ್ನು ನಾನು ಮಾಡೋದು. ಬಟ್ ಮ್ಯಾಕ್ಸಿಮಮ್ ನಾನು ಗೋಲ್ಡ್ ಮೇಲೆ ಟ್ರೇಡ್ ಮಾಡ್ತೀನಿ. ಯಾಕಂದ್ರೆ ಅದ್ರಾಗ ವಾಲಟಿಲಿಟಿ ಮತ್ತು ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಇರ್ತದೆ. ಇದು ಯಾರಿಗೆ ಗೊತ್ತಿಲ್ಲ ಅವರು ಒಂದು ಸಲ ಯೂಟ್ಯೂಬ್ನಾಗ ಭಾಳ ವೀಡಿಯೋಸ್ ಅದಾವೆ, ನೋಡಿ ತಿಳ್ಕೊಳ್ರಿ. ಆಮೇಲೆ ಗೋಲ್ಡ್ ಫ್ಯೂಚರ್ಸು ಬರ್ತೈತಿ. ನಾನು ಗೋಲ್ಡ್ ಫ್ಯೂಚರ್ಸ್ ಒಳಗೂ ಟ್ರೇಡ್ ಮಾಡ್ತೀನಿ. ಮಾರ್ಕೆಟ್ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಸೆಂಟಿಮೆಂಟ್ ಒಂದು ಬೈ ಟ್ರೇಡ್ ಸಿಕ್ತು ನನಗೆ. ಈ ಬೈ ಟ್ರೇಡ್ಗೆ ಲಾಜಿಕ್ ಬೇಕಂತಂದ್ರೆ ಕಮೆಂಟ್ ಮಾಡಿರಿ, ಹೇಳ್ತೀನಿ ನೆಕ್ಸ್ಟು. ಆಮೇಲೆ ನಿಮ್ಗೆ ಇದೇ ಥರ ಡೈಲಿ ಇನ್ಫಾರ್ಮೇಷನ್ ಬೇಕು ಮಾರ್ಕೆಟ್ಸ್ ಬಗ್ಗೆ ಅಂತಂದ್ರೆ ಅದಕ್ಕೂ ಕಮೆಂಟ್ ಮಾಡಿ ಹೇಳ್ರಿ. ಏನಾರ ಒಂದಿದ್ರು ಕಮೆಂಟ್ ಮಾಡಿರಿ, ಅಟ್ಲೀಸ್ಟ್ ಗೊತ್ತಾಕೈತಿ ನಿಮ್ಗೆ ಇಂಟ್ರೆಸ್ಟ್ ಐತೋ ಇಲ್ಲ ಈ ಟಾಪಿಕ್ ಮೇಲೆ ಅಂತ. ಸೊ ನಾನು ಕಂಟಿನ್ಯೂ ಮಾಡಲೇಬೇಡ ಅಂತಲೂ ಗೊತ್ತಾಕೈತಿ. ಆಮೇಲೆ ಆ ಟ್ರೇಡ್ TP ಹಿಟ್ಟಾಯ್ತು. ಆಮೇಲೆ ಮತ್ತೆ ಸೇಮ್ ಜಾಗದಾಗ ಇನ್ನೊಂದು ಟ್ರೇಡ್ ಸಿಕ್ತು, ಅದನ್ನ ಟ್ರೇಡ್ ಪ್ಲೇಸ್ ಮಾಡಿದೆ. ಆಮೇಲೆ ಫುಲ್ ಜೋರು ಸೌಂಡ್ ಸ್ಟಾರ್ಟ್ ಆಯ್ತು ಹೊರಗೆ. ಬಂದು ನೋಡಿದ್ರೆ ಮಳೆ ಸ್ಟಾರ್ಟ್ ಆಗಿತ್ತು. ಅದನ್ನು ನೋಡ್ಕೊಂಡು ವಾಪಸ್ ಬಂದು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡ್ರೆ 2 ಕ್ಯಾಂಡಲ್ನಾಗ ಆಲ್ರೆಡಿ TP ಹಿಟ್ಟಾಗ್ಬಿಟ್ಟಿತ್ತು. ಇವು 2 ಟ್ರೇಡು ನಾನು ಎಂಟ್ರಿ ಆದಮೇಲೆ ನನ್ನ ಡೈರೆಕ್ಷನ್ ಒಳಗೆ ಯಾಕೆ ಹೋದವು, ಅಪೋಸಿಟ್ ಹೋಗಿ ಸ್ಟಾಪ್ ಲಾಸ್ ಯಾಕೆ ಹಿಟ್ ಮಾಡಲಿಲ್ಲ, ಟಾರ್ಗೆಟ್ ಯಾಕೆ ಹಿಟ್ ಮಾಡಿದ್ವು, ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿರಿ. ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಟಾಪಿಕ್ ಐತಿ, ಭಾಳ ಸಿಂಪಲ್ ಐತಿ. ಆಮೇಲೆ ಮಾರ್ಕೆಟ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಇನ್ಸ್ಟಾ ಸ್ಕ್ರಾಲ್ ಮಾಡ್ಕೊಂಡು ಕೂತ್ಕೊಂಡೆ. ಆಮೇಲೆ ರವಿ ಕಾಲ್ ಮಾಡಿದೆ, ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೊಂಟಿದ್ದೆ. ಜನ್ನು ಬಾರ್ ಎದುರಿಗೆ ಪೊಲೀಸ್ ಭಾಳ ಜನ ನಿಂತ್ಕೊಂಡಿದ್ರು. ಯಾಕಂತ ಕೇಳಿದೆ, ಲಾಡ್ಜ್ ರೇಡ್ ಮಾಡಿದ್ರಂತ. ಆಮೇಲೆ ಕೆಲಸ ಮುಗಿಸ್ಕೊಂಡು ಅಲ್ಲೇ ಯೂನಿಯನ್ ಬ್ಯಾಂಕ್ ಬಾಜುಕ್ಕೆ ಗಜಾನನ ಸ್ವೀಟ್ಸ್ ಅಂತಂದಿತ್ತು, ಅಲ್ಲಿ ಹೋದ್ವಿ. ಅಲ್ಲಿ ಯೂನಿಕ್ ಸ್ವೀಟ್ಸ್ ಮಾಡ್ತಾನೆ, ಭಾಳ ಚೆನ್ನಾಗಿರ್ತದೆ ಟೇಸ್ಟ್. ಯೂನಿಯನ್ ಬ್ಯಾಂಕ್ ಕಡೆ ಯಾವಾಗ ಹೋದಾಗ ಒಂದು ಸಲ ಟ್ರೈ ಮಾಡಿರಿ. ಆಮೇಲೆ ಮಮ್ಮಿ ಕಾಲ್ ಮಾಡಿದ್ರು, ಅವ್ರು ಬಂದಿದ್ದರು ಬಸ್ ಸ್ಟ್ಯಾಂಡಿಗೆ. ಅವ್ರನ್ನ ಕರ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಟೀ ಕುಡಿದು ಒಂದು ಸ್ವಲ್ಪ ಕೆಲಸ ಇತ್ತಂಗೆ ಫ್ರೆಂಡ್ಸ್ ಮೀಟ್ ಆಗೋಣ ಅಂತಂದು ಹೊರಗೆ ಹೋದೆ. ಹೊರಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಫ್ರೆಂಡ್ಸ್ ಮೀಟ್ ಆಗಿ ವಾಪಸ್ ಮನೆಗೆ ಬಂದೆ. ಮನೆಗೆ ಬರೋಷ್ಟೊತ್ತಿಗೆ ಮಮ್ಮಿ ಇಡ್ಲಿ ಫ್ರೈ ಮಾಡಿದ್ರು, ಆಮೇಲೆ ಪಡ್ಡು ಮಾಡಿದ್ರು. ಸೊ ಇಡ್ಲಿ ಫ್ರೈಗೆ ಸಾಸ್ ಚೆನ್ನಾಗಿತ್ತು, ಒಂದು ಸಲ ಟ್ರೈ ಮಾಡಿರಿ ಯಾವಾಗಾರ ಮನೆಯಾಗ. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ಸ್ವಲ್ಪ ಇನ್ಫಾರ್ಮೇಟಿವ್ ಇತ್ತು ಅನ್ಕೊತೀನಿ. ಸೊ ನಿಮ್ಗೆ ಮತ್ತೆ ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಕಮೆಂಟ್ ಮಾಡಿರಿ ಇನ್ಫಾರ್ಮೇಷನ್ ಬೇಕಿದ್ರೆ ಜಾಸ್ತಿ.